ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮದನೂರು ವಿ ಗ್ರಾಮದಲ್ಲಿ ರೈತರ ಹೊಲದಿಂದ ಮನೆಗೆ ಬರೋ ಟೈಮ್ನಲ್ಲಿ ಕೆನಾಲ್ನ ನೀರಿನ ಸಪ್ಪಳಕ್ಕೆ ಎತ್ತು ಮತ್ತು ಎತ್ತಿನ ಬಂಡಿ ಕೆನಾಲ್ಗೆ ಬಿದ್ದಿದೆ. ಇದರ ನಡುವೆ ರೈತ ಸಾವು ಬದುಕಿನ ಮಧ್ಯ ಹೋರಾಟ ಮಾಡಿ ತನ್ನ ಪ್ರಾಣವನ್ನ ಉಳಿಸಿಕೊಂಡು ದಡ ಸೇರಿದ್ದಾರೆ. ರೈತರಿಗೆ ಮುಂದೆ ಉಳುಮೆ ಮಾಡಲು ಯಾವ ಎತ್ತುಗಳು ಇಲ್ಲ. ರೈತರು ಹೊಲಕ್ಕೆ ಹೋಗಬೇಕಾದ್ರೆ ಮತ್ತೊಬ್ಬರ ಆಸರೆಯನ್ನ ಪಡೆಯಬೇಕು. ಈ ರೈತನಿಗೆ ಆಗಿರುವ ನಷ್ಟ 6 ರಿಂದ 8 ಲಕ್ಷ ರೂಪಾಯಿ ಆಗಿರುತ್ತೆ. ಕೂಡಲೇ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಹಾಗೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡಲೇ ರೈತರಿಗೆ ಆಗಿರುವ ನಷ್ಟವನ್ನ ತುಂಬಿಕೊಟ್ಟು ರೈತರಿಗೆ ಒಳ್ಳೆ ಕೆಲಸ ಮಾಡಬೇಕೆಂದು ನಮ್ಮ ನ್ಯೂಸ್ 26 ವಾಹಿನಿಯ ಕಳಕಳಿಯ ಮನವಿ. ನಾನು ತುಂಬಾ ಬಡವ ಇದ್ದೇನೆ. ನನ್ನ ಕಷ್ಟಕ್ಕೆ ಕೂಡಲೇ ಸ್ಪಂದಿಸುವ ಕೆಲಸ ಮಾಡಿ ನನಗೆ ಆಗಿರುವ ನಷ್ಟವನ್ನ ಸರ್ಕಾರ ಕೂಡಲೇ ನನಗೆ ಕೊಡಬೇಕಂತ ಮಾಧ್ಯಮದವರ ಮುಂದೆ ರೈತ ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ. ಇನ್ನು ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಕೆಬಿ ಜನರಲ್ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕೆಂದು ಮದನೂರು ಬಿ ಗ್ರಾಮದ ರೈತರು, ರಾಜಕೀಯ ಗಣ್ಯ ವ್ಯಕ್ತಿಗಳು, ಸಂಘ ಸಂಸ್ಥೆಯವರು ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ವರದಿ ಹನುಮಂತರಾಯಗೌಡ, ನ್ಯೂಸ್ 26 ಕನ್ನಡ, ರಾಯಚೂರು. 3 ಗಂಟೆ ಸಮಯದಲ್ಲಿ ರೈತ ಹೊಲದಿಂದ ಮನೆಗೆ ಬರುವ ಟೈಮಿನಲ್ಲಿ ತಾನು ಒಳ್ಕೊಂಡು ಹೋಗ್ತಕ್ಕಂಥ ಬಂಡೆ, ಎತ್ತಿನ ಗಾಡಿ ಮತ್ತು ಎತ್ತುಗಳು ನೀರಿನ ಸಪ್ಪಳವನ್ನು ಕೇಳಿ ಎತ್ತುಗಳು ಬೆದರಿ ಕೆನಾಲ್ಗೆ ಬಿದ್ದಿದ್ದಾವೆ. ರೈತ ಏನೋ ಆ ಕಡೆ ಈ ಕಡೆ ಏನೋ ಇದು ಮಾಡಿ ತನ್ನ ಜೀವವನ್ನು ಉಳಿಸಿಕೊಳ್ಳಲು ಪ್ರಾಣದ ಹಂಗನ್ನು ತೊರೆದು ಕೆನಾಲ್ ಈಜಾಡಿ ದಡ ಸೇರಿದ್ದಾನೆ. ಎಲ್ಲ ರೈತನಿದ್ದಾನೆ. ರೈತಗೆ ಏನೇನಾಯ್ತು, ಏನೆಲ್ಲ ಸಂಕಷ್ಟ ಏನೇನಾಯ್ತು ಅಂತ ಹೇಳ್ತಾನೆ. ಕೇಳೋಣ ಬನ್ನಿ. ರೈತ, ನಿಮ್ಮ ಹೆಸರೇನು? ವರ್ಮಣ್ಣ. ಯಾವ ಊರವ್ರು ನಿಮ್ದು? ಮುತ್ತೂರ್ಬಿನಾ? ಏನಾಯ್ತು ನಿಮ್ಗೆ? ಎತ್ತುಗಳು ಹೆಂಗೆ ಬೆದರಿದು? ಬರಕತ್ತರು ನೀರು ದರ್ಗೆ ಹಂಗೆ ಬೆಕ್ಕೊಂಡು ಹೊಡಿಬಿಟ್ಟು ನಾನು ಒಬ್ಬನೇ ಈಗ ಇಷ್ಟ ತೊಗೊಂಬರಲ್ಲ, ನಾವು ಒಬ್ಬನ ಬಿಟ್ಟು ಮುಖ್ಯ ಬಂದೆ. ಅಂದ್ರೆ ಇವಾಗ ಎತ್ತುಗಳು ಕೆನಾಲ್ಗೆ ಹೋಗ್ಬಿಟ್ಟಿದ್ದಾವೆ, ಗಾಡಿನ ಕೆನಾಲ್ಗೆ ಹೋಗ್ಬಿಟ್ಟಿದೆ. 2 ಎತ್ತುಗಳು ಗಾಡಿನ ಹೋಗಿದೆ. 4 ಚೀಲ ಮಾಲಿತ್ತು. ರೈತರು ಹೇಳ್ತಿದ್ರು ನೋಡಿ, ಇನ್ನೊಂದು ಟೈಮ್ ಬೈಟ್ ತೋತೀನಿ ನೋಡಿ. ರೈತನ ಬೈಲಿ ಇನ್ನೊಂದು ಟೈಮ್ ಬೈಟ್ ತೋತೀನಿ, ಏನಾಗಿದೆ ಏನಿಲ್ಲ ಅಂತ ಹೇಳ್ತಾರೆ ನೋಡಿ ಅವ್ರ ರೈತರು. 5,000 ರೂಪಾಯಿ ಪೈಪ್ ಸಟ್ ಪೈಪ್ ಅಂದ್ರ 150 ಪೈಪ್, 150 ಪೈಪ್ಗಳು, ಸ್ಪ್ರಿಂಕ್ಲರ್ ಪೈಪ್ಗಳು, 150 ಸ್ಪ್ರಿಂಕ್ಲರ್ ಪೈಪ್ಗಳು ಬಂಡೆಯಲ್ಲಿ ಇತ್ತು. ಮತ್ತು 4 ಚೀಲ ತೊಗರೆ ಮತ್ತು 2 ಎತ್ತುಗಳು, 1 ಗಾಡಿ ಹೋಗಿದೆ ಕೆನಾಲ್ನಲ್ಲಿ. ನನ್ನ ಗೋಳು ಕೇಳೋರು ಯಾರು? ನನಗೆ ಉಳುಮೆ ಮಾಡಲಿಕ್ಕೆ ಯಾವುದೇ ರೀತಿಯಿಂದ ಸೌಕರ್ಯ ಇಲ್ಲ. 2 ಎತ್ತುಗಳು ಕೆನಾಲ್ಗೆ ಹೋಗಿದ್ದೇವೆ, ಇದೊಂದು ಬಂಡಿ ಕೆನಾಲ್ಗೆ ಹೋಗಿದೆ. ನಾನು ಯಾವ ರೀತಿಯಿಂದ ಕೆಲಸ ಮಾಡಬೇಕು ಮುಂದೆ? ನನಗೆ ಕೂಡಲೇ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕೂಡಲೇ ಎಚ್ಚೆತ್ತುಕೊಂಡು, ಕೆಬಿ ಜನರಲ್ ಅಧಿಕಾರಿಗಳನ್ನು ಎಚ್ಚೆತ್ತುಕೊಂಡು ನನಗೆ ಆಗಿರತಕ್ಕಂಥ ನಷ್ಟಕ್ಕೆ ಪರಿಹಾರವನ್ನು ಕೊಡಬೇಕೆಂದು ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಊರಿನ ಸಾರ್ವಜನಿಕರು ಇನ್ನೊಬ್ಬರು ಇದ್ದಾರೆ. ಅವ್ರು ಏನೆಲ್ಲ ಬಯಸ್ತಾರೆ ಬಂದು ಮಾತಾಡ್ಸೋಣ. ನಮಸ್ಕಾರ ಸರ್. ಯಾವ ಸರ್? ಸದಸ್ಯನಾಗಿದ್ದು ಬಡ ರೈತನ ಎತ್ತುಗಳು ಮತ್ತು ಅವನ ಮತ್ತು 4 ಚೀಲ ತೊಗರಿ ಏರ್ಕೊಂಡು ಅವನು ರಸ್ತೆ ಮಾರ್ಗವಾಗಿ ಹೋಗುವಾಗ ನೀರಿನ ರಭಸಕ್ಕೆ ಸೌಂಡ್ ಕೇಳಿ ಎತ್ತುಗಳು ಬೆದರಿ ಆ ಎತ್ತುಗಳು ಮತ್ತು ಗಾಡಿ ಇದ್ದಂಥ ಮಾಲು ಎಲ್ಲವನ್ನು ಕೆನಾಲ್ನಲ್ಲಿ ನೀರು ಪಾಲಾಗಿವೆ. ರೈತ ಕಂಗಾಲಾಗಿ ಅವನು ಗೋಳಾಡ ಕೇಳುವ ಸ್ಥಿತಿ ಇರಲಿಲ್ಲ. ಅವನು ಈ ಜೀವನ ಅಂಗು ತೊರೆದು ಕೆನಾಲ್ನಲ್ಲಿ ಬಿದ್ದಾಗ ದಡ ಸೇರಿದ್ದಾನೆ. ಅವನಿಗೆ ಕೂಡಲೇ ಸರ್ಕಾರದಿಂದ ಮತ್ತು ಜಿಲ್ಲಾಡಳಿತ ಈ ಒಂದು ರೈತನ ಕುಟುಂಬಕ್ಕೆ ಆಸರಾಗಬೇಕು. ತಮ್ಮಲ್ಲಿ ಜಿಲ್ಲಾಡಳಿತ ಮತ್ತು ನನ್ನ ಗ್ರಾಮ ಪಂಚಾಯತ್ ಸದಸ್ಯನಿಂದ ಕೂಡ ನಾವೆಲ್ಲ ಊರಿನ ಒಕ್ಕಲಿಂದ ಬಡ ರೈತನಿಗೆ ಇದು ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಕೆಬಿ ಜನರಲ್ ಅಧಿಕಾರಿಗಳು ಏನು ಹೇಳಲು ಬಯಸ್ತೀರಾ? ಜೀವನಕ್ಕೆ ಕೆಬಿ ಜನರಲ್ ಅಧಿಕಾರಿಗಳು ಏನು ಹೇಳಲು ಬಯಸ್ತೀರಾ? ಇದಕ್ಕೆ ಕೆಬಿ ಜನರಲ್ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ದುರ್ಘಟನೆಯ ಬಗ್ಗೆ ಕೂಡಲೇ ಗಮನ ಹರಿಸಬೇಕು. ಈ ಅಧಿಕಾರಿಗಳು ರೈತರ ಜೀವದ ಬಗ್ಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಆ ಒಂದು ಅಧಿಕಾರಿಗಳು ಈ ಕಡೆ ಏನಿದೆ ಪರಿಸ್ಥಿತಿ ಅಂತ ಅವರಿಗೆ ಗೊತ್ತಿಲ್ಲ. ಈ ಒಂದು ಸಣ್ಣ ಮಕ್ಕಳು ಹೋಗ್ತಾವ, ದಿನನಿತ್ಯ ದನಗಳು ಬೀಳ್ತಾವ ಕೆನಾಲ್ದಲ್ಲಿ. ಅದಕ್ಕೆ ಕೂಡಲೇ ಕೆಬಿ ಜನರಲ್ ಅಧಿಕಾರಿಗಳು ಇದಕ್ಕೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಕೊಡಬೇಕಾದ ತಮ್ಮಲ್ಲಿ ನಮ್ಮ ಊರಿನ ವತಿಯಿಂದ ನಾನು ಕೇಳಿಕೊಳ್ಳುತ್ತೇನೆ, ಆಗ್ರಹಪಡಿಸುತ್ತಿದ್ದೇನೆ. ಒಂದು ವೇಳೆ ಇದನ್ನು ಗಮನ ಹರಿಸಲಿಲ್ಲ ಉಗ್ರ ಹೋರಾಟ ಮಾಡ್ತೀವಿ ಕೆಬಿ ಜನರಲ್ ಮುಂದೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪ್ರಮುಖರಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ತಿದ್ದಾರೆ, ನಮಗೆ ಕೂಡಲೇ ನೀವು ಕೆಲಸವನ್ನು ಮಾಡಿಕೊಡಬೇಕು, ನಮ್ಮ ಜೀವನವನ್ನು ನೀವು ಉಳಿಸಬೇಕು, ಇಲ್ಲದಿದ್ದರೆ ಮುಂದೆ ಇನ್ನೂ ಎಷ್ಟೋ ಜೀವನಗಳು ಹಾಳಾಗುತ್ತವೆ, ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪಗೌಡ ದರ್ಶನಾಪುರ ಅವರೇ,
ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪಗೌಡ ದರ್ಶನಾಪುರ ಅವರೇ, ನೋಡಿ ನಿಮ್ಮ ಕೈಯಲ್ಲಿ ನೀವೇ ಕುಂತು ರೈತರ ಜೀವ ಹೊಡಿತಾ ಇದ್ದಾರ, ನೀವೇ ಕುಂತು ಚಿಕ್ಕ ಮಕ್ಕಳ ಜೀವನ ಹೊಡಿತಿದ್ರ. ಮಾನ್ಯ ಉಸ್ತುವಾರಿ ಸಚಿವ ಶರಣಬಸಪ್ಪಗೌಡ ದರ್ಶನಾಪುರ ಅವರೇ, ನೋಡಿ ಕೂಡಲೇ ಇವರು ಇನ್ನೊಂದು ಏನೋ ಹೇಳಲು ಬಯಸ್ತಾರೆ ಅಂತಾರೆ. ಇವರು ಗ್ರಾಮ ಪಂಚಾಯತಿ ಸದಸ್ಯರು ಏನು ಹೇಳಲು ಬಯಸ್ತಾರೆ ಬನ್ನಿ ನೋಡೋಣ. ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶರಣಬಸಪ್ಪಗೌಡ ದರ್ಶನಾಪುರ ಅವರಲ್ಲಿ ಮನವಿ ಮಾಡ್ತಿರ್ತಾರೆ. ಕೂಡಲೇ ಅವನ ಎತ್ತುಗಳನ್ನು ಮತ್ತು ಬಂಡಿಯಲ್ಲಿ ಇರತಕ್ಕಂಥ ಸಾಮಾನುಗಳನ್ನು ಕಳೆದುಕೊಂಡಂಥ ರೈತನ ಬಗ್ಗೆ ಎಚ್ಚೆತ್ತುಕೊಂಡು ಅವನಿಗೆ ಕೂಡಲೇ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ನಮ್ಮ ಎಲ್ಲ ರೈತ ಬಾಂಧವರಿಂದ ಮತ್ತು ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ಆಗ್ರಹಪಡಿಸ್ತೇವೆ. ಕೂಡಲೇ ಆ ರೈತನ ಈಗ ಅವನ ಬದುಕೇ ಒಂದು ಜಟಕ ಬಂಡಿ ಆಗಿಬಿಟ್ಟಿದೆ. ಈಗ ಯಾಕಂದ್ರೆ ಅವ ಬದುಕು ಹೆಂಗೆ ಸಾಗಿಸ್ಬೇಕು ಅನ್ನೋದೇ ಗೊತ್ತಿಲ್ಲ. 1 ಲಕ್ಷ ರೂಪಾಯಿ ಎತ್ತು, ಅವನ ಗಾಡಿಗಳು ಎಲ್ಲ ಹೋಗ್ಯಾವ. ಈಗ ಅವನಿಗೆ ಏನಾದರೂ ಪರಿಹಾರ ಕೊಡಲೇಬೇಕು. ಕೂಡಲೇ 7-8 ಲಕ್ಷ ರೂಪಾಯಿ ಹಾಳಾಗ್ಯದ. ಅವನಿಗೆ ಪರಿಹಾರ ಕೊಡಲೇಬೇಕು. ಜಿಲ್ಲಾಡಳಿತ ನಮ್ಮ ಊರಿನ ಎಲ್ಲ ಒಂದು ವೇಳೆ ಅವರ ಇದಕ್ಕೆ ಯಾರಾದರೂ ಹೊಂದಿಸಲಿಲ್ಲ ಅಂದ್ರೆ ನಾವು ಆ ಜಿಲ್ಲಾಡಳಿತದ ಮುಂದೆನೇ ಹೋರಾಟ ಮಾಡ್ತೀವಿ ರೈತರಿಂದ ಮತ್ತು ನಾವೆಲ್ಲ ಊರಿನಿಂದ. ಆ ರೈತನಿಗೆ ಕೂಡಲೇ ಪರಿಹಾರ ಒದಗಿಸಬೇಕಂದಲ್ಲಿ ಜಿಲ್ಲಾ ಸಚಿವರಲ್ಲಿ ಮನವಿ ಮಾಡಿಕೊಳ್ತೇನೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರಲ್ಲಿ ಮನವಿ ಮಾಡಿಕೊಳ್ತೇನೆ. ಜಲಸಂಪನ್ಮೂಲ ಸಚಿವರಿಗೆ ಏನೆಲ್ಲ ಬಯಸ್ತೀರಾ? ಡಿ.ಕೆ. ಶಿವಕುಮಾರ್ ಅವರಿಗೆ ಜಲಸಂಪನ್ಮೂಲ ಸಚಿವರಿಗೆ ಏನಂದ್ರೆ ಇದರ ಬಗ್ಗೆ ಒಂದು ದುರ್ಘಟನೆ ಬಗ್ಗೆ ಅವರು ಏನದ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಸಿಒಗ ಮತ್ತು SC ಅವರಿಗೆ ಕೂಡಲೇ ಇದರ ಬಗ್ಗೆ ಅವರು ಇದು ಮಾಡ್ಬೇಕಂತೇಳಿ ಗಮನ ಹರಿಸ್ಬೇಕಂತೇಳಿ ಇದು ಮಾಡ್ತಾರೆ. ಐನಾಪುರ್ ಮೇನ್ ರೋಡ್ ಹೋಗಲ್ಲ. ಇಲ್ಲಿ ತೋರಿಸ್ತೀನಿ ನಾನು. ನೋಡಿ ಇಲ್ಲಿ ಹೆಂಗಿದೆ ನೋಡಿ. ಐನಾಪುರ್ ರೋಡ್ ಸರ್, ಐನಾಪುರ್ ರೋಡ್ ಹೆಂಗಿದೆ ನಾನು ತೋರಿಸ್ತೀನಿ ನೋಡಿ. ನಾನು ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಹೆಂಗಿದೆ ನೋಡಿ. ರೈತರು ಯಾವ ತರ ತಿರುಗಾಡ್ತಿದ್ದಾರೆ, ದನಕರುಗಳು ಯಾವ ತರ ತಿರುಗಾಡ್ತಿದ್ದಾವೆ ನೋಡಿ ನೀವು ಯಾವ ತರ ಇದ್ದಾವೆ, ಅಷ್ಟು ಇದ್ದಾವೆ. ಏನೇನಾಗೈತಿ ಏನೇನಿಲ್ಲ ನೋಡಿ. ನೀವು ಕೂಡಲೇ ಎಚ್ಚೆತ್ತುಕೊಂಡು ನೀವು ಎಚ್ಚೆತ್ತುಕೊಳ್ಳಬೇಕು. ಕೂಡಲೇ ಎಚ್ಚೆತ್ತುಕೊಂಡು ರೈತನಿಗೆ ಆಗಿರತಕ್ಕಂಥ ನಷ್ಟವನ್ನು ಭರಿಸಬೇಕು. ಕೂಡಲೇ ರೈತನಿಗಾಗಿರತಕ್ಕಂಥ ನಷ್ಟವನ್ನು ಭರಿಸಬೇಕು. ರೈತನಿಗೆ 6ರಿಂದ 8 ಲಕ್ಷ ರೂಪಾಯಿ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಏನು ಮಾಡ್ತೀರಾ ಏನಿಲ್ಲ ನೋಡಿ. ನೀವು ಕೂಡಲೇ ಎಚ್ಚೆತ್ತುಕೊಂಡು ರೈತನಿಗೆ ಪರಿಹಾರ ಒದಗಿಸುವ ಕೆಲಸವನ್ನು ಮಾಡಬೇಕಂತ ಕೇಳ್ತಿದ್ರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 26 ಕನ್ನಡ, ಯಾದಗಿರಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.